ನಾಗೇಂದ್ರ ಹೆಸರಾಗಲಿ MLA ದಗ್ಗಲ್ ಹೆಸರಾಗಲಿ ಇಲ್ಲ. ಬೇಕು ಅಂತೇಳಿ ಪ್ರೆಷರ್ ಹಾಕಿ ಅದನ್ನು ಮುಚ್ಚಾಕಿದ್ದಾರೆ. ಮುಖ್ಯಮಂತ್ರಿ ಇವತ್ತು ವೀರಾವೇಶದ ಒಂದು ಭಾಷಣ ಮಾಡಿದ್ರು. ನಮ್ಮ ಸರ್ಕಾರ ಯಾರು ಭಾಗಿಯಾಗಿಲ್ಲ, ಯಾವ ಮಂತ್ರಿನೂ MLA ಭಾಗಿ, ಹಂಗಾರೆ ರಾಜೀನಾಮೆ ಯಾಕೆ ಕೊಟ್ರಪ್ಪ? ಬುದ್ಧಿ ಇಲ್ದಿರ ರಾಜೀನಾಮೆ ಕೊಟ್ರ ನೀವು? ಮಂತ್ರಿಯ ರಾಜೀನಾಮೆ ಯಾಕೆ ಕೊಟ್ರಿ? ಬುದ್ಧಿ ಇಲ್ದಿರ ಕೊಟ್ರ? ನೀವೇ ಒಪ್ಕೊಂಡಿದ್ದೀರ 89 ಕೋಟಿ ಲೂಟಿ ಆಗಿದೆ ಅಂತ. ಈಗ ಸಾವಿನ ತನಿಖೆ ಮಾಡೋದು ಬಿಟ್ಟು, ಲೂಟಿಯ ತನಿಖೆ ಮಾಡೋದು ಬಿಟ್ಬಿಟ್ಟು ನಿಮ್ಮ ಸರ್ಕಾರದಲ್ಲಿ ಹಿಂಗಾಗಿತ್ತು ಹಂಗಾಗಿತ್ತು ಅಂತೇಳಿ ಈಗ 40% ಸರ್ಕಾರ ಅಂತ ಪೋಸ್ಟ್ಗಳು ಅಂಟಿಸ್ತಿರಲ್ಲಪ್ಪ. 14 ತಿಂಗಳಾಯ್ತು 40% ಸರ್ಕಾರ ಅಂತೇಳಿ 14 ತಿಂಗಳಾಗಿ ತನಿಖೆ ಕೊಟ್ಟಿದ್ದೀರಾ. ಏನಾದರೂ ಮುಂದುವರೆದಿದ್ದೀರಾ? ಏನಾದ್ರು ಬಂತ ರಿಸಲ್ಟು? ಏನೂ ಇಲ್ಲ. ನೀವು ಬೋಗಸ್. ಈಗಾಗಲೇ ಅದನ್ನು ನಾವು ಕೋರ್ಟ್ ಮೆಟ್ಲು ಕೂಡ ಹತ್ತಿದ್ದೀರಿ. ನೀವು ಬೇಲಲ್ಲಿದ್ದೀರಾ ಆ ಕೇಸಲ್ಲಿ. ಅಂದರೆ 40% ಅಂದು ಇನ್ನೂ ನಿಮ್ಮ ಕೈಲಿ ಏನು ಮಾಡೋಕ್ಕಾಗಿಲ್ಲ. ಇದ್ಯಾವುದೋ ಹಗರಣಗಳಂತೆ. ನೀವು ಕಾಂಗ್ರೆಸ್ ಅವರಿದ್ದಾಗ ಏನು ಮಾಡಿದ್ರಿ? ಹಂಗಾರೆ ಏನು ಮಾಡಿದ್ರಿ? ಈಗ ಈ 187 ಕೋಟಿ ಹಣವನ್ನು BJP ಕೇಳಿದ ತಕ್ಷಣ ಅವೆಲ್ಲ ಜ್ಞಾಪಕ ಬಂದ್ಬಿಡ್ತು ನಿಮಗೆ. ಇವತ್ತು ಏಕಾಏಕಿ ಮಳೆ ಬಂದಿದೆ, ಎಲ್ಲ ಕಡೆ ಫ್ಲಡ್ ಔಟ್ ಇದೆ. ಜ್ಞಾನೋದಯ ಸರ್ಕಾರಕ್ಕೆ. ಮಳೆ ಬಂದು ಅವಾಗ 15-20 ದಿನ ಆಗಿದೆ. ನಿಮ್ಮ ಯಾವುದಾದ್ರೂ ಒಬ್ಬ ಜಿಲ್ಲಾ ಮಂತ್ರಿ, ಮುಖ್ಯಮಂತ್ರಿ ಹೋಗಿ ಭೇಟಿ ಮಾಡಿದ್ದೀರಾ? 16 ಜನ ಸತ್ತಿದ್ದಾರೆ. ಆ ಸತ್ತಿರೋ ಕಡೆ ಹೋಗಿ ಭೇಟಿ ಮಾಡಿದ್ದೀರಾ ಮಂತ್ರಿಗಳು? ಇಲ್ಲ, ಭೇಟಿ ಮಾಡಿಲ್ಲ. ಪರಿಹಾರ ಇದುವರೆಗೂ ಮನೆ ನೀರು ನುಗ್ದವ್ರಿಗೆ ಪರಿಹಾರ ಇಲ್ಲ. ನಮ್ಮ ಕಾಲದಲ್ಲಿ 10,000 ಕೊಡ್ತಾ ಇದ್ರಿ, ಈಗ ಅದನ್ನ 5,000 ಇಳಿಸಿದ್ದಾರೆ. ನಮ್ಮ ಕಾಲದಲ್ಲಿ ಮನೆ ಬಿದ್ದೋದ್ರೆ 5 ಲಕ್ಷ ಕೊಡ್ತಾ ಇದ್ರಿ ಯಡಿಯೂರಪ್ಪ ಇದ್ದಾಗ, ಈಗ ಅದೂ ಇಲ್ಲ. ಖಜಾನೆ ಒಂದು ರೀತಿ ದಿವಾಳಿ ಆಗಿದೆ, ದುಡ್ಡಿಲ್ಲ. ಇವತ್ತು ಈ ಒಂದು ಹಗರಣ 187 ಕೋಟಿ ಹಗರಣ ಕಳೆದ 3 ದಿನದಿಂದ ರಾಜ್ಯದ ಜನ ಕಾಯ್ತಾ ಇದ್ದಾರೆ. ಮುಖ್ಯಮಂತ್ರಿ ಇದರಲ್ಲಿ ನಾನು ಭಾಗಿಯಾಗಿಲ್ಲ ಅಂತ ಹೇಳಿದ್ರೆ ಅವ್ರು CBI ತನಿಖೆ ಕೊಡ್ತಾರೆ ಅಂತ ಜನ ಕಾಯ್ತಾ ಇದ್ದಾರೆ. ಆದರೆ ಇವತ್ತು ಭ್ರಮ ನಿರಸನ ಆಗಿದೆ. CBI ತನಿಖೆ ನಮ್ಮ ಬೇಡಿಕೆ ಇತ್ತು, ಮುಖ್ಯಮಂತ್ರಿ ರಾಜೀನಾಮೆ ಇತ್ತು. ಇವತ್ತು ಎರಡನ್ನೂ ಕೂಡ ಅವರು ಒಪ್ಕೊಂಡಿಲ್ಲ. ಅಂದರೆ ನೇರವಾಗಿ ಸರ್ಕಾರ ಈ ಹಗರಣದಲ್ಲಿ ಭಾಗಿಯಾಗಿರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಇದನ್ನು ಯಾಮಾರ್ಸೋಕ್ಕೋಸ್ಕರ ಫ್ಲಡ್ ಆಗಿದೆ ಆ ಥರ ಏನೋ ಅಂತೇಳಿ ಮಾಡ್ತಾಯಿದ್ರು. ಇದು ಈ ಹಗರಣವನ್ನು ಮುಚ್ಚಾಕುವಂಥ ಪ್ರಯತ್ನವನ್ನು ಕಾಂಗ್ರೆಸ್ ವ್ಯವಸ್ಥಿತ ಸಂಚಲನ ಮಾಡ್ತಾ ಇದೆ. ಇದನ್ನು ಯಾವುದೇ ಕಾರಣಕ್ಕೂ ಬಿಡಲ್ಲ. ತಾರ್ಕಿಕ ಅಂತ್ಯಕ್ಕೆ ನಾವು ಮಾಡ್ತೀರಿ. ಈಗಾಗಲೇ ನಮ್ಮ ರಾಜ್ಯದ ಅಧ್ಯಕ್ಷರು ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡಿದ್ದಾರೆ, ವಿಧಾನಸಭೆ ಹೊರಗಡೆನೂ ಮಾಡಿದ್ದಾರೆ. ನಾವು ಒಳಗಡೆನೂ ಕೂಡ ಹಿಂದೆಂದೂ ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ಇಷ್ಟು ದೊಡ್ಡ ಹೋರಾಟ ಯಾವತ್ತೂ ಆಗೇ ಇಲ್ಲ.